ಲೂಸ್ ಸ್ವಲ್ಪ ತಲೆ ಲೂಸ್ ಇರ್ತಕ್ಕಂಥ ಮಹಿಳೆ ಇರ್ತಾರೆ ಮನೇಲಿ, ಅವ್ರ ತಲೆ ಕೆಟ್ಟಿದೆ ಮಹಿಳೆಯರಿಗೆ. ಹೋಗ್ಬಿಟ್ಟು 2 ಜಾತಕ ಗಂಡು ಹೆಣ್ಣು ಇದು ಮ್ಯಾಚ್ ಆಗುತ್ತಾ ಯಾವ್ದು ಮ್ಯಾಚ್ ಆಗಲ್ಲ, ಅವೆಲ್ಲ ಸುಳ್ಳು, ಬೋಗಸ್. 36ಕ್ಕೆ 30 ತಗೊಂಡ್ಬರೋದು, 29 ಬರೋದು, ಬೋಗಸ್. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲಾ ಜ್ಯೋತಿಷಿಗಳು ಭಯ ಬಂದ್ಬಿಟ್ಟಿದೆ. ಮುಂದೆ ಎಲ್ಲ ಈ ಮ್ಯಾಚ್ ಮೇಕಿಂಗ್ ಬಗ್ಗೆ ತಗೊಂಡು ಕೊಟ್ಟು ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋರು. ಎಲ್ಲೆಲ್ಲಿ ಚೆನ್ನಾಗಿದೆ ಫ್ಲಾಪ್ ಆಗಿ ವಾಪಸ್ ತಗೊಂಡೋಗಿ ಕೊಟ್ಟವ್ರೆ. ಏನ್ರಿ ಸೆಟ್ ಮಾಡ್ಕೊಟ್ರಿ ಇವ್ರನ್ನ, ಡಿವೋರ್ಸ್ ಕಟ್ಟೆ ಹೋಗಿದೆ, ಏನ್ ನಿಮ್ಮನ್ನ ನಂಬ್ಕೊಂಡ್ ಬಂದ್ರೆ ಹಿಂಗೇನಾ ಅಂತ. ಫುಲ್ ಉಲ್ಟಾ. ಯಾವ ಕಾಂಪೌಂಡರ್ ಹತ್ರ ಹೋದ್ರು ಕೂಡ ಜ್ಯೋತಿಷಿಗಳೇ ಅಂತ ಹೇಳ್ತಕ್ಕಂಥವ್ರು ನಾನು ಕಾಂಪೌಂಡರ್ ಅಂತ ಹೇಳ್ತೀನಿ. ಯಾರ್ಯಾರು ಗುಣಮಿಲನ ಮಾಡ್ತಾರೋ ಅವರೆಲ್ಲ ಕಾಂಪೌಂಡ್ರೆ, ಅವ್ರ ಜ್ಯೋತಿಷಿಗಳೇ ಅಲ್ಲ. 100% ಹೇಳ್ತೀನಿ. ಅವರು ಈ ಸರಸ್ವತಿ ಮೇಲೆ ಆಣೆ, ಯಾರ್ಯಾರು ಈ ಮ್ಯಾಚ್ ಮೇಕಿಂಗ್ ಮಾಡ್ತಾರಲ್ಲ ಅವ್ರ ಜ್ಯೋತಿಷಿಗಳೇ ಅಲ್ಲ. ಅವ್ರ ಹತ್ರ ನೀವೇನಾದ್ರು ಹೋದ್ರೆ ಖಂಡಿತ ಟೋಪಿ ಅಂತೂ ಗ್ಯಾರಂಟಿ. ಅವ್ರ ಮಕ್ಮಲ್ ಟೋಪಿ ಹಾಕ್ತಾರೆ, ಹಾಕ್ಸ್ಕೊಳ್ಳಿ. ಸುಮ್ಮನೆ ದೇವ್ರ ಹೆಸರಲ್ಲಿ ದೊಂಬರಾಟ, ಸುಮ್ಮನೆ ಡ್ರೆಸ್ಗಳು ಹಾಕೊಂಡು ರುದ್ರಾಕ್ಷಿಗಳು ಹಾಕೊಂಡು ವಿಭೂತಿ ಹಾಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಬಂದಿಲ್ಲ, ನಾನು ಕೂರಿಸಿ ನನ್ನ ಆಫೀಸ್ಗೆ ಕರೆಸಿ ಯಾವ ರೀತಿ ನೋಡ್ತಾರೆ. ಅದೇನು ಪಂಚಾಂಗದಲ್ಲೂ ಸಿಗುತ್ತೆ. ಹುಡುಗಿ ನಕ್ಷತ್ರ ತಗೊಳ್ಳಿ, ಹುಡುಗನ ನಕ್ಷತ್ರ ತಗೊಳ್ಳಿ, ಅಲ್ಲಿ ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಹೇಳಕ್ ಅವರೇ ಬೇಕಾ? ಇವಾಗ ಏನಾಗ್ಬಿಟ್ಟಿದೆ, ಭಯ ಬಂದ್ಬಿಟ್ಟಿದೆ ಎಲ್ಲರಿಗೂ. ಭಯ ಬಂದು ಯಾರ ಜಾತಕ ತಗೊಂಬಂದು ಇದು ಆಗಲ್ಲ ಭಯ ಬಂದ್ಬಿಟ್ಟಿದೆ. ಕಾಂಪೌಂಡರ್ಗಳಿಗೆ ಪರ್ಫೆಕ್ಟ್ ಆಗಿರೋದನ್ನು ತಳ್ತಾ ಇದಾರೆ, ಚೆನ್ನಾಗಿರೋದನ್ನು ಕಲ್ತಿಲ್ಲ. ಅವ್ರದ್ದು ಸರ್ಟಿಫಿಕೇಶನ್ ಇಲ್ಲ. ದೇ ಹ್ಯಾವ್ ನಾಟ್ ಲರ್ನ್ಡ್ ಅಸ್ಟ್ರಾಲಜಿ. ದೇ ಹ್ಯಾವ್ ನೆವರ್ ಲರ್ನ್ಡ್ ಅಸ್ಟ್ರಾಲಜಿ. ಅದಕ್ಕೆ ಜನ ಮರಳೋ ಜಾತ್ರೆ ಮಾಡೋ. ಅದಕ್ಕೆ ಇವತ್ತು ಏನಾಗ್ಬಿಟ್ಟಿದೆ, ಮೂಢನಂಬಿಕೆ ಮಾಡೋರ ಜೊತೆ ಹಿಂದೆ ಓಡೋಗ್ತಾ ಇದಾರೆ. ಮಠ ಮಂತ್ರ ಮಾಡೋರು, ಮೂಢನಂಬಿಕೆ ಮಾಡೋರು, ಅದೇನೋ ಒಂದು ಬೂಮ್ ಬಾ ಬುಷ್ ಅಂದ್ಬಿಡ್ತಾರೆ. ಏನಿಲ್ಲ ಅಲ್ಲಿ ಯಾವ್ದು ಹುಲಿ ಬಂದ್ರೆ ಓಡೋಗ್ಬಿಡ್ತಾರೆ.